ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ರವೆ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಸೊ ಇದು ನಾವು ಏಕಾದಶಿ ಹಬ್ಬದಲ್ಲಿ ಮಾಡ್ತೀವಿ. ಸೊ ಲೇಟಾಗಿ ಅಪ್ಲೋಡ್ ಆಗಿದೆ. ಸೊ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ, 2 ಏಲಕ್ಕಿನ ಹಾಕಿ ಪೌಡರ್ ಮಾಡ್ಕೊಳ್ತಿದ್ದೀನಿ. ಏಲಕ್ಕಿ ಪೌಡರ್ ಇತ್ತು ಅಂದರೆ ಸೊ ನೀವು ಹಂಗೆ ಹಾಕ್ಕೊಳ್ಬೋದು. ನನ್ನ ಹತ್ರ ಇಲ್ಲ, ಸೊ ನಾನು ಹಾಗೆ ಹಾಕ್ಕೊಂಡೆ. ನೆಕ್ಸ್ಟು ಒಂದು ದಪ್ಪ ತಳದ ಪಾತ್ರೆಗೆ 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಅದು ಕಾಯ್ದಿದ ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ಬೇರೆ ಡ್ರೈ ಫ್ರೂಟ್ಸ್ ಬೇಕಂದ್ರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದು ಎರಡೇ ಅಂದರೆ ಸಾಕು ಅಂದರೆ ಇದು ಎರಡನೇ ನೀವು ಹಾಕ್ಕೊಳ್ಳಿ. ಇದು ಹುರ್ಕೊಂಡಾಗಿದ್ಮೇಲೆ ಅದು ಕರೆದ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಅದೇ ಪಾತ್ರೆಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಕೆಲವರು ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ, ದಪ್ಪ ರವೆ ಎಲ್ಲ ತೊಗೊಳ್ತಾರೆ. ಸೊ ನಿಮಗೆ ಹೇಗೆ ಆಗುತ್ತೆ ಅದನ್ನು ನೀವು ತೊಗೊಳ್ಬೋದು. ಸೊ ಇವಾಗ ನಾನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಕಮ್ಮಿ ಫ್ಲೇಮ್ ಇರಬೇಕು. ಸಣ್ಣ ಉರಿಯಲ್ಲಿ ನೀವು ಕೈ ಬಿಡದೆ ಹುರ್ಕೊಳ್ಬೇಕಾಗತ್ತೆ. ಕಲರ್ ಚೇಂಜ್ ಆಗಬಾರ್ದು. 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಆ ಹಸಿ ವಾಸನೆ ಹೋಗುವಷ್ಟು ನೀವು ಹುರ್ಕೊಳ್ಬೇಕು. ಪ್ಲಸ್ ತುಪ್ಪನೂ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಹಂಗೆ ಹುರ್ಕೊಳ್ಬೇಕು. ಅದು ನೀಟಾಗಿ ಮಿಕ್ಸ್ ಆಗಬೇಕು ತುಪ್ಪ. ಸೊ ಈ ಥರ ಹುರ್ಕೊಳ್ಬೇಕು. ಯಾವುದೇ ಸ್ವೀಟ್ ಮಾಡ್ತೀನಿ ಅಂದರೆ ಸ್ವಲ್ಪ ದಪ್ಪ ತಳದ್ದು ತೊಗೊಂಡ್ಬಿಡಲಿ, ಇಲ್ಲಾಂದರೆ ಅದು ಚೆನ್ನಾಗಿ ಆಗೋಲ್ಲ, ಬೇಗ ಸೀದೋಗ್ಬಿಡುತ್ತೆ. ಸೊ ಇವಾಗ ನೀಟಾಗಿ ಎಲ್ಲ ಹುರ್ಕೊಂಡಾಗಿದೆ. ಇವಾಗ ನೆಕ್ಸ್ಟು ನಾನು ಇದಕ್ಕೆ 1/4 ಕಪ್ ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಒಣಗಿರೋ ಕೊಬ್ಬರಿನ ತುರ್ಕೊಂಡಿದ್ದೀನಿ. ನಿಮಗೆ ಡೆಸಿಕೇಟೆಡ್ ಕೊಕೊನೆಟ್ ಇತ್ತು ಅಂದ್ರೂ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಣಗಿರೋ ಕೊಬ್ಬರಿ ಬೇಕಂದ್ರೂ ಹಾಕ್ಕೊಳ್ಬೋದು. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಕೆಲವರಿಗೆ ಬಾಯಲ್ಲಿ ಸಿಗಬೇಕು, ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ನೀವು ಹಾಕ್ಕೊಳ್ಬೋದು. ನಾನು ಕಮ್ಮಿ ಹಾಕಿದ್ದೀನಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಟೈಮಲ್ಲಿ ನಾನು ಸಕ್ಕರೆ ಅರ್ಧ ಕಪ್ಪಲ್ಲಿ ನಾನು ಬರೀ 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಮತ್ತು ತುಪ್ಪದಲ್ಲಿ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಸಹ ಹಾಕಿದ್ದೀನಿ. ಇವಾಗೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಣ್ಣ ಫ್ಲೇಮಲ್ಲೇ ಇಟ್ಕೊಳ್ಳಿ, ನೀವು ಜಾಸ್ತಿ ಫ್ಲೇಮ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇದು ನೀಟಾಗಿ ಮಿಕ್ಸ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ. ಈ ಟೈಮಲ್ಲಿ ನಾನು 1 ಗ್ಲಾಸಲ್ಲಿ ಅದರಲ್ಲಿ 1/4 ಗ್ಲಾಸಷ್ಟು ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಕೇಸರಿ ಭಾತ್ ಆಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇನ್ನು ಸ್ವಲ್ಪ ಬೇಕಾಗಿತ್ತು, ನಾನು ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗತ್ತೆ. ಸ್ವಲ್ಪ ತೆಳುವಾದರೆ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಬಿಡಬೇಕು, ಸ್ವಲ್ಪ ತಣ್ಣಗಾಗೋಕ್ಕೆ. ಆವಾಗ ರವೆ ನೀಟಾಗಿ ಅರಳುತ್ತೆ. ಸ್ವಲ್ಪ ತೆಳುವಾದಾಗ ಆ ಟೈಮಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ ತಣ್ಣಗಾಗಿದ್ಮೇಲೆ. ಸೊ ಇವಾಗ ನೋಡಿ ತಣ್ಣಗಾಗಿದೆ. ಸೊ ಈ ಟೈಮಲ್ಲಿ ನಾನು ಉಂಡೆ ಕಟ್ತಾ ಇದ್ದೀನಿ. ನಾನಿಲ್ಲಿ ಕೈಗೆ ತುಪ್ಪ ಏನೂ ಹಾಕ್ಕೊಂಡಿಲ್ಲ, ಅದೇ ರವೆನ ತೊಗೊಂಡು ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಕೈಗೆ ಎಲ್ಲೂ ಅಂಟ್ತಾ ಇಲ್ಲ, ಎಷ್ಟು ನೀಟಾಗಿ ಉಂಡೆ ಹಾಕ್ತಿದೆ. ಸೊ ಈ ಥರ ಇರಬೇಕು. ಸೊ ನಾನು 1 ಕಪ್ ಚಿರೋಟಿ ರವೆನಲ್ಲಿ ಆಲ್ಮೋಸ್ಟ್ ಒಂದು 8-9 ಆಗಿದೆ ಅಂದ್ಕೊಳ್ತೀನಿ, 10 ಅಂತೂ ಹಾಕಿರುತ್ತೆ. ಸೊ ನೋಡಿ, ನಿಮಗೆ ಈ ಥರ ಮೇಲ್ಗಡೆ ದ್ರಾಕ್ಷಿ ಎಲ್ಲ ಕಾಣಿಸ್ಬೇಕಂದ್ರೆ ನೀವು ಈ ಥರ ಉಂಡೆ ಮೇಲೆ ಬರೋ ಹಾಗೆ ನೀವು ಕಟ್ಕೊಳ್ಳಿ. ಸೊ ನೋಡೋದೆಲ್ಲ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಹೆಲ್ತಿಯಾಗಿ ಹೇಗೆ ಮಾಡೋದು ಅಂತ. ಸೊ ಮಕ್ಕಳೆಲ್ಲ ಕೇಳ್ತಿದ್ರೆ ಈ ಥರ ನೀವು ಮಾಡಿ ಕೊಡ್ಬೋದು, ಬೇಗನೂ ಆಗುತ್ತೆ. ಮನೆಯಲ್ಲಿರೋ ಐಟಮ್ಸೇ, ಎಕ್ಸ್ಟ್ರಾ ಏನೂ ಇಲ್ಲ. ಸೊ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.